ಫೈನಲಿ ವರ್ಲ್ಡ್ ಕಪ್ ಮುಗಿತು. IPL ಟೀಮ್ ಶೆಡ್ಯೂಲ್ ಬಂದು ರಿಲೀಸ್ ಮಾಡಿದ್ದಾರೆ. ಮಾರ್ಚ್ 28ನೇ ತಾರೀಕು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಡಿಫೆಂಡಿಂಗ್ ಚಾಂಪಿಯನ್ಸ್ RCB ಬಂದು SRH ಬಂದು ಬಿಟ್ ಮಾಡ್ತಿದ್ದಾರೆ. ನನಗೆ SRH ಮೇಲೆ ಏನ್ ಕಾಡ್ತಿದ್ರು ನಂಗೆ ಅರ್ಥನೇ ಆಗ್ಲಿಲ್ಲ. ಫಸ್ಟ್ ನಾನ್ ಅನ್ಕೊಂಡಿದ್ದು RCBನು ಪಂಜಾಬ್ ಕಿಂಗ್ಸ್ ಆಡ್ತಾರೆ ಅನ್ಕೊಂಡಿದ್ದೆ. ಬಟ್ SRH ಅನ್ನು ಕೊಟ್ಟಿದ್ದಾರೆ. ಸೊ ಅದೊಂದು ಸಖತ್ ಮ್ಯಾಚ್ ಆಗೇ ಆಗುತ್ತೆ. ತುಂಬಾ ಹೈ ಸ್ಕೋರ್ ಅಂತೂ ಹೋಗೇ ಹೋಗುತ್ತೆ ಖಂಡಿತ ಅದು. ಸೊ ಇವಾಗ ನಾವು ಈ ವಿಡಿಯೋದಲ್ಲಿ ಪ್ಲೇಯಿಂಗ್ 11 ಪ್ರಿವ್ಯೂನೇ ಇದು. ಎಲ್ಲಾ ಟೀಮ್ದು ಪ್ಲೇಯಿಂಗ್ 11 ಒಂದು ಪ್ರಿವ್ಯೂ ಮಾಡೋಣ ಅನ್ಕೊಂಡು ಈ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಡಿಫೆಂಡಿಂಗ್ ಚಾಂಪಿಯನ್ RCB ಅವ್ರ ಪ್ಲೇಯಿಂಗ್ 11 ಹೆಂಗಿದೆ ಅಂತ ನೋಡೋಣ ಬನ್ನಿ. ತುಂಬಾ ಮಾತಾಡೋದು ಬೇಡ, ಡೈರೆಕ್ಟ್ RCB ಪ್ಲೇಯಿಂಗ್ 11 ನೋಡೋಣ. ಸೊ ಇದ್ರಲ್ಲಿ ಒಂದೇ ಒಂದು ಚೇಂಜಸ್ ಅಂತೂ ಎಲ್ಲರಿಗೂ ತುಂಬಾ ತಲೆನೋವು ಕೊಡ್ತಾ ಇದೆ. ಸೊ ನನಗೂ ಅದೇ ಇವಾಗ ಗೊತ್ತಾಗ್ತಿಲ್ಲ ಫಸ್ಟ್ ಹೆಂಗ್ ಅವ್ರು ಫಿಟ್ ಮಾಡ್ತಾರೆ ಅಂತ. ಸೊ ಫಸ್ಟ್ ಓಪನರ್ಸ್ ಅಂತೂ ಫಿಕ್ಸ್ ಆಗಿದೆ. ನನಗೆ ಗೊತ್ತಿದೆ ಅವ್ರು ಫಿಲ್ ಶಾಟ್ನೆಲ್ಲ ಕುಲ್ಸೋದಿಲ್ಲ. ಅವ್ರ ಫಾರ್ಮ್ ಸ್ವಲ್ಪ ಡಿಪ್ ಆಗಿದ್ರು ಲಾಸ್ಟ್ ಸೀಸನ್ ಅವರು ನಮ್ಗೊಂದು ಮೇನ್ ರೀಸನ್ ಟ್ರೋಫಿ ಗೆಲ್ಲೋದಕ್ಕೆ. ತುಂಬಾ ಮ್ಯಾಚ್ ಸಖತ್ ಇಂಟೆಂಟ್ ಕೊಟ್ಟು ಸ್ಟಾರ್ಟ್ ಮಾಡ್ತಿದ್ರು. ಅದ್ ನಂಗೆ ಕೊಹ್ಲಿ ಅವ್ರು ಬಂದು ಕ್ಯಾರಿ ಫಾರ್ವರ್ಡ್ ಮಾಡ್ತಿದ್ರು. ಸೊ ಇವಾಗ ಓಪನಿಂಗ್ ಬಂದು ಫಿಲ್ ಶಾಟ್, ವಿರಾಟ್ ಕೊಹ್ಲಿ ಇವರಿಬ್ರು ಓಪನ್ ಮಾಡ್ತಾರೆ. ಮೂರನೇದು ಬಂದು 700 ಕೋಟಿ ಎತ್ಕೊಂಡು ಅವ್ರು ಬಂದು ವೆಂಕಟೇಶ್ ಅಯ್ಯರ್ ತಗೊಂಡಿದ್ದಾರೆ. ನನಗೆ ಗೊತ್ತಿದೆ ದೇವದತ್ ಪಡಿಕ್ಕಲ್ ಆಡ್ಬೋದು, ಬಟ್ ಅವ್ರು ಬಂದು ವೆಂಕಟೇಶ್ ಅಯ್ಯರ್ನೇ ಆಡಿಸ್ತಾರೆ ಅನ್ಸುತ್ತೆ. ಯಾಕಂದ್ರೆ ಬಜೆಟ್ ಕೊಟ್ಟಿದ್ದಾರೆ. ಸೊ ವೆಂಕಟೇಶ್ ಅಯ್ಯರ್ದ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಮ್ಯಾಚಸ್ ಆಡ್ತಾರೆ. ಇನ್ ಕೇಸ್ ಅದು ಫ್ಲಾಪ್ ಆದ್ರೆ ಅದಾದ್ಮೇಲೆ ದೇವದತ್ ಪಡಿಕ್ಕಲ್ ಬರ್ತಾರೆ ಅಂತ ನಾನು ಅನ್ಕೊಂಡಿದೀನಿ. ನಿಮ್ಗೆ ಅನ್ಸುತ್ತೆ ಕಮೆಂಟ್ಸ್ ಅಲ್ಲಿ. ಸೊ 4ನೇದು ಬಂದು ರಜತ್ ಪತಿದಾರ್ ಕ್ಯಾಪ್ಟನ್. ಅವರು 4 ಡೌನ್ ಗಿನ್ನ ಇನ್ನೂ ಕೆಳಗಡೆ ಕಳಿಸಿದ್ರೆ ಚೆನ್ನಾಗಿರಲ್ಲ. ಸೊ 4ನೇದು ಬಂದು ರಜತ್ ಪತಿದಾರ್. 5ನೇದು ಬಂದು ಟಿಮ್ ಡೇವಿಡ್. 6ನೇದು ಬಂದು ಜಿತೇಶ್ ಶರ್ಮಾ. 7ನೇದು ಬಂದು ರೊಮಾರಿಯೋ ಶೆಫರ್ಡ್. 8ನೇದು ಬಂದು ಕುನಾಲ್ ಪಾಂಡ್ಯ. 9ನೇದು ಬಂದು ಭುವನೇಶ್ವರ್ ಕುಮಾರ್. 10 ಬಂದು ಜೋಸ್ ಹೇಸಲ್ವುಡ್. ಅವ್ರೇನೋ ಇಂಜುರಿ ಅದು ಇದು ಅಂತಿದ್ದಾರೆ. ಅವ್ರಿಲ್ಲ ಅಂದ್ರೆ ಜೇಕಬ್ ಡಫಿ ಅಂತ ಒಬ್ರು ಇದಾರೆ, ಅವ್ರಿಗೆ ರಿಪ್ಲೇಸ್ಮೆಂಟ್. ಅವ್ರು ಆಡ್ತಾರೆ. ಇಲ್ಲ ಅಂದ್ರೆ ಅಷ್ಟೇ ಅವ್ರು ಆಡ್ತಾರೆ. ಇನ್ಯಾರು ನುವಾನ್ ತುಸಾರ ಇದಾರೆ. ಸೊ ಇವ್ರಿಬ್ರಲ್ಲಿ ಯಾರೋ ಒಬ್ರು ಹೇಸಲ್ವುಡ್ ಜಾಗದಲ್ಲಿ ಬರ್ತಾರೆ. ಸೊ 11ನೇ ಪ್ಲೇಯರ್ ಬಂದು ಯಶ್ ದಯಾಲ್. ಅವ್ರ ಇಲ್ಲ ಅಂದ್ರೆ ಇನ್ನೊಬ್ರು ಲೆಫ್ಟ್ ಆರ್ಮ್ ಸಿಮರ್ ಯಾರನ್ನೋ ತಗೊಂಡಿದ್ದಾರೆ, ಅವ್ರು ಮೇ ಬಿ ಆಡ್ಬೋದು. ಇಂಪ್ಯಾಕ್ಟ್ ಪ್ಲೇಯರ್ ಬೌಲಿಂಗ್ ಮಾಡ್ಬೇಕಾದ್ರೆ ಸುಹಾಸ್ ಶರ್ಮಾ ಬರ್ತಾರೆ. ಅದೇ ಬ್ಯಾಟಿಂಗ್ ಆಡ್ಬೇಕಾದ್ರೆ ಸೇಮ್ ವೆಂಕಟೇಶ್ ಅಯ್ಯರ್ ಜಾಗದಲ್ಲಿ ಅವ್ರು ಬರ್ತಾರೆ. ಸೊ ನಿಮ್ಗೆ ಏನ್ ಅನಿಸ್ತದೆ? ಸೇಮ್ ಲಾಸ್ಟ್ ಸೀಸನ್ ಯಾವ ಪ್ಲೇಯಿಂಗ್ 11 ಯೂಸ್ ಮಾಡಿದ್ರು ಅದೇ ಪ್ಲೇಯಿಂಗ್ 11 ಬರ್ತಿರೋದು, ಏನೂ ಚೇಂಜಸ್ ಇಲ್ಲ. ಬಟ್ ಜೇಕಬ್ ಬೆತ್ತಲ್ ಒಂದು ರೆಡ್ ಡಾಟ್ ಫಾರ್ಮ್ ಅಲ್ಲಿ ಇದಾರೆ. ಅವ್ರನ್ನ ಎಲ್ಲಿ ಪ್ಲೇಸ್ ಮಾಡೋದು ಅನ್ನೋದೇ ಎಲ್ಲರಿಗೂ ತಲೆನೋವು. ಸೊ ಇನ್ ಕೇಸ್ ಇವಾಗ ನೋಡಿ, ಸಾಲ್ಟ್ ಬದಲು ಅವ್ರನ್ನ ಕೂಡಿಸ್ಬಿಟ್ಟು ಜೇಕಬ್ ಬೆತ್ತಲ್ ಅಂತೂ ಖಂಡಿತ ಅದು ನಡೆಯೋದಿಲ್ಲ. ಜೇಕಬ್ ಬೆತ್ತಲ್ ಬಂದು ಅವ್ರನ್ನ ಓಪನ್ ಮಾಡ್ಸಕ್ ಇವ್ರು ಅಷ್ಟೊಂದು ಇದು ಮಾಡಲ್ಲ. ಇನ್ ಕೇಸ್ ಏನಾದ್ರು ಸಾಲ್ಟ್ಗೆ ಇಂಜುರಿ ಆದ್ರೆ ಮಾತ್ರ ಬೆತ್ತಲ್ ತಗೊಬಂದು ಇಲ್ಲಿರ್ತಾರೆ. ಸೊ ಸಾಲ್ಟ್, ವಿರಾಟ್ ಕೊಹ್ಲಿ ಇವರಿಬ್ರು ಓಪನಿಂಗ್ ಸ್ಪಾಟ್ ಫಿಕ್ಸ್ ಆಯ್ತು ಅಂದ್ರೆ ನಂಬರ್ 3 ಬಂದು ಬೆತ್ತಲ್ ನೀವು ಆಡ್ಸಿದ್ರೆ ವೆಂಕಟೇಶ್ ಅಯ್ಯರ್ ಇಲ್ಲ ದೇವದತ್ ಪಡಿಕ್ಕಲ್ 4 ಬರ್ತಾರೆ. ರಜತ್ ಪತಿದಾರ್ 5th ಬರ್ತಾರೆ. ಸೊ ಅದು ಆಗೋದಿಲ್ಲ. ಸೊ ಇನ್ ಕೇಸ್ ನಾರ್ಮಲ್ ಅದೇ ಆರ್ಡರ್ ಬಂದ್ರೆ ಸಾಲ್ಟು, ಕೊಹ್ಲಿ, ದೇವದತ್ ಪಡಿಕ್ಕಲ್, ರಜತ್ ಪತಿದಾರ್ ಈ 4 ಫಿಕ್ಸ್ ಆಯ್ತು ಅಂದ್ರೆ 5th ನೀವು ಬೆತ್ತಲ್ ನಿಲ್ಸಿ, 6th ಬಂದು ಟಿಮ್ ಡೇವಿಡ್ ನಿಲ್ಸಿ, 7th ಬಂದು ಜಿತೇಶ್ ಶರ್ಮಾ ಇಳಿಸ್ತಾರ. ನನ್ಗೆ ಅದು ಡೌಟ್ ಆಗ್ತಿದೆ. ಸೊ ನನ್ನ ಪ್ರಕಾರ ಬೆತ್ತಲ್ಗೆ ಬಂದು ಇನ್ನೂ ಸ್ಲಾಟ್ ಇಲ್ಲ ಅಂತಾನೆ ಅನಿಸ್ತಿದೆ. ಸೇಮ್ ಲಾಸ್ಟ್ ಸೀಸನ್ ಹೆಂಗಾಯ್ತು ಅದೇ ಒಂದು ಇದ್ರಲ್ಲಿ ಹೋಗ್ತಾರೆ. ಸಾಲ್ಟು ಆಮೇಲೆ ವೆಂಕಟೇಶ್ ಅಯ್ಯರ್ ಇವರಿಬ್ರು ಏನಾದ್ರು ಫ್ಲಾಪ್ ಆದ್ರೆ ಆ ಜಾಗದಲ್ಲಿ ಬೆತ್ತಲ್, ಅದಾದ್ಮೇಲೆ ದೇವದತ್ ಪಡಿಕ್ಕಲ್ ಬರ್ತಾರೆ ಅಂತ ನನಗೊಂದು ಅನಿಸ್ತಾ ಇದೆ. ಸೊ ತುಂಬಾ ಜನ ಹೇಳ್ತಿದ್ದಾರೆ RCB ಬೌಲಿಂಗ್ ಲೈನಪ್ ಹಂಗ ಹಿಂಗೆ ಅಂತ. ಸೊ ಇದೇ ಬೌಲಿಂಗ್ ಲೈನಪ್ ಎಲ್ಲ ಲಾಸ್ಟ್ ಸೀಸನ್ ಗೆದ್ದಿದ್ದು. ಅದಾದ್ಮೇಲೆ 2020 ಇಲ್ಲಿ ತನಕ ಇನ್ನೂ ವರ್ಸ್ಟ್ ಬೌಲಿಂಗ್ಸ್ ಇಟ್ಕೊಂಡೆ 5 years ಅಲ್ಲಿ 4 times ಕ್ವಾಲಿಫೈ ಆಗಿದ್ದಾರೆ, ಒಂದ್ಸತಿ ವಿನ್ ಆಗಿದ್ದಾರೆ. ಸೊ ನನ್ಗೆ ಅಷ್ಟೊಂದೇನು ತುಂಬಾ ವೀಕ್ ಬೌಲಿಂಗ್ ಅಂತ ಅನಿಸ್ತಾ ಇಲ್ಲ. ಸೊ ಚೆನ್ನಾಗಿ ಆಗ್ತಾರೆ ಅನ್ಸ್ತದೆ. ನಿಮ್ಗೆ ಏನ್ ಅನ್ಸುತ್ತೆ? ನಿಮ್ ಪ್ಲೇಯಿಂಗ್ 11 ಮರಿದಿರ ಕಮೆಂಟ್ಸ್ ಹೇಳಿ. ನನಗಂತೂ ಸೇಮ್ ಪ್ಲೇಯಿಂಗ್ 11 ಲಾಸ್ಟ್ ಇಯರ್ ಏನ್ ಆಡಿದ್ರು ಅದೇ ಹೋಗುತ್ತೆ ಅಂತ ಅನಿಸ್ತಿದೆ. ಬಟ್ ರೊಮಾರಿಯೋ ಶೆಫರ್ಡ್ ಬದಲು ಬೆತ್ತಲ್ ಆಡಿದ್ರೆ ಒಳ್ಳೇದು ಅಂತ ನನ್ಗೆ ಅನ್ಸುತ್ತೆ. ಯಾಕಂದ್ರೆ ಅವರು ಚೆನ್ನಾಗಿ ಆಡ್ತಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಅವ್ರಿಗೆ ಬಾಲ್ ಯಾವಾಗ ಕರೆಕ್ಟಾಗಿ ಸಿಗುತ್ತೋ ಆ ಟೈಮಲ್ಲಿ BC ಹೊಡಿತಾರೆ. ಬಟ್ ಬೆತ್ತಲ್ ಹಂಗಲ್ಲ, ಕಂಡೀಷನ್ಸ್ ಕರೆಕ್ಟಾಗಿ ನೋಡ್ಕೋತಾರೆ. ಯಾವ ಬೌಲರ್ ಹೆಂಗ್ ಹೊಡಿಬೇಕು ಅಂತ ಅವ್ರು ಕರೆಕ್ಟಾಗಿ ಹೊಡಿತಾರೆ. ಸೊ ಬೆತ್ತಲ್ ಆಡಿದ್ರೆ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಿ ಕಾಣುತ್ತೆ. ನಿಮ್ಗೆ ಅನ್ಸುತ್ತೆ? ಬೆತ್ತಲ್ನ ಅವರು ಪ್ಲೇಯಿಂಗ್ ಹಾಕೊಂತಾರ ಇಲ್ವಾ ಅಂತ ಮರಿದಿರ ಕಮೆಂಟ್ಸ್ ಅಲ್ಲಿ ಹೇಳಿ. ನಿಮ್ ಪ್ಲೇಯಿಂಗ್ 11 ಏನಿದೆಯೋ ಅದಕ್ಕೆ ಕಮೆಂಟ್ಸ್ ಅಲ್ಲಿ ಹಾಕಿ. ಸೊ ನೆಕ್ಸ್ಟ್ ವಿಡಿಯೋಲಿ ಪಂಜಾಬ್ ಕಿಂಗ್ಸ್ ರನ್ನರ್ ಅಪ್ ಅವ್ರ ಟೀಮ್ ಪ್ರಿವ್ಯೂ ನೋಡೋಣ. ಸೊ RCBದು ಇಷ್ಟೇ, ಏನು ಅಷ್ಟೊಂದೇನು ಮಾತಾಡೋದೇನಿಷ್ಟಿಲ್ಲ. ಜಸ್ಟ್ ಒಂದೇ ಒಂದು ಪ್ಲೇಯರ್ಗೆ ಇವಾಗ ಒಳಗೆ ಬರ್ತಾರಾ ಇಲ್ವಾ ಅಂತ ಡೌಟು. ಸಾಲ್ಟ್ ಅಂತೂ ಅವ್ರು ಬಿಡೋದಿಲ್ಲ, ಖಂಡಿತ ಹೇಳ್ತೀನಿ. ಸಾಲ್ಟ್ ಓಪನ್ ಮಾಡೇ ಮಾಡ್ತಾರೆ ಕೊಹ್ಲಿ ಜೊತೆ. ಸೊ ನಿಮ್ದೇನೇ ಕಮೆಂಟ್ಸ್ ಮಾಡಿದ್ರೆ ಕಮೆಂಟ್ಸ್ ಅಲ್ಲಿ ಹಾಕಿ. ನೆಕ್ಸ್ಟ್ ಸಿಗೋಣ. ಟಾಟಾ, ಬಾಯ್.